ಬ್ರಹ್ಮಕಮಲದ ಗಿಡದಲ್ಲಿ ಎಷ್ಟು ಮಗು ಬಿಟ್ಟಿದೆ ನೋಡಿ. ನಮ್ಮ ಸ್ಕೂಲ್ ಹತ್ರ ಬ್ರಹ್ಮಕಮಲದ ಗಿಡವನ್ನು ನೆಟ್ಟಿದ್ದೆ ನಾನು. ಅದಕ್ಕೆ ಚೆನ್ನಾಗಿ ಗೊಬ್ಬರ ಹಾಕಿ ಬೆಳೆಸಿದ್ವಿ. ನೋಡಿ ಎಷ್ಟೊಂದು ಮೊಗ್ಗುಗಳು ಬಿಟ್ಟಿದೆ. ಅದು ಚಿಕ್ಕ ಗಿಡನೇ ಆದ್ರೂ ಜಾಸ್ತಿ ಮಗುಗಳು ಬಂದಿದೆ. ಅದು ನಾವು ನೆಲದಲ್ಲಿ ನೆಟ್ಟಿಲ್ಲ, ಪಾಟಲ್ಲಿ ನೆಟ್ಟಿರೋದು. ಆದ್ರೂ ಎಷ್ಟೊಂದು ಹೂವುಗಳನ್ನು ಬಿಟ್ಟಿದೆ ನೋಡಿ. ತುಂಬ ಚೆನ್ನಾಗಿ ಹೂವುಗಳು ಬಿಟ್ಟಿದೆ. ಇದು ಅದನ್ನು ಎಲ್ಲ ಮಗುಗಳು ನೋಡಿರಿ ಎಷ್ಟೊಂದು ಚೆನ್ನಾಗಿ ಬಿಟ್ಟಿದೆ. ನೀವು ನಿಮ್ಮ ಮನೆಯಲ್ಲೂ ಬೆಳೆಸಿ ಬ್ರಹ್ಮಕಮಲನ. ಅದು ರಾತ್ರಿ ಅರಳುತ್ತೆ ಬ್ರಹ್ಮಕಮಲ, ಹಗಲಲ್ಲಿ ಅರಳಲ್ಲ ಅದು. ತುಂಬ ಹೂವು ಅರಳುವಾಗ ತುಂಬ ಚೆನ್ನಾಗಿರುತ್ತೆ. ಎಷ್ಟು ದೊಡ್ಡದಾಗಿ ಚೆನ್ನಾಗಿ ಅರಳುತ್ತೆ, ಸಖತ್ತಾಗಿರುತ್ತೆ. ಅದು ನೈಟು ಎಲ್ಲ ಅರಳೋದು ಈ ಹೂವು. ತುಂಬ ಒಳ್ಳೆ ಸ್ಮೆಲ್ಲು ಇರುತ್ತೆ ಅದಕ್ಕೆ. ಅದು ಬರೋದೇ ಅಪರೂಪ, ಅವರು ಸೀಸನಲ್ಲಿ ಬರುತ್ತೆ. ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮನೇಲಂತೂ ತಿಂಗಳಿಗೆ ಒಂದು ಸಲ ಬ್ರಹ್ಮಕಮಲದ ಹೂವು ಅರಳುತ್ತೆ. ಯಾಕಂತಂದರೆ ನಾವು ಚೆನ್ನಾಗಿ ಗೊಬ್ಬರ ಹಾಕಿ ಬೆಳೆಸ್ತೀವಿ. ಆ ಗೊಬ್ಬರ ಎಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಬೇರೆಯವರ ಮನೆಗಳಲ್ಲೂ ಬ್ರಹ್ಮಕಮಲದ ಗಿಡಗಳಿದ್ದಾವೆ, ಆದರೆ ಅವರೆಲ್ಲ ಹೇಳ್ತಾರೆ ನಮ್ಮ ಮನೇಲಿ ಬ್ರಹ್ಮಕಮಲದ ಹೂವನ್ನೇ ಬಿಟ್ಟಿಲ್ಲ, ನಿಮ್ಮ ಮನೇಲಿ ಯಾವಾಗ ನೋಡಿದ್ರು ಬಿಡ್ತಾ ಇರುತ್ತಲ್ಲ ಅಂತ ಕೇಳ್ತಾ ಇರ್ತಾರೆ. ಯಾಕಂತಂದರೆ ನಾವು ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಆಮೇಲೆ ಗೊಬ್ಬರ ಹಾಕಿ ಬೆಳೆಸಿರ್ತೀವಲ್ಲ, ಹಾಗಾಗಿ ಯಾವಾಗಲೂ ತಿಂಗಳಿಗೆ ಒಂದು ಸಲನಾದರೂ ನಮ್ಮ ಗಿಡದಲ್ಲಿ ಬ್ರಹ್ಮಕಮಲ ಬಿಡುತ್ತೆ. ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ. ಅಂದರೆ ಈ ಸಲವೇ ತುಂಬ ಜಾಸ್ತಿ ಹೂವಾಗಿರೋದು. ತುಂಬ ಖುಷಿಯಾಯಿತು ಅದನ್ನು ನೋಡಿಬಿಟ್ಟು. ಎಲ್ಲರೂ ನಮ್ಮ ಸ್ಕೂಲ್ ಹತ್ರ ಬಂದ್ಬಿಟ್ಟು ಫೋಟೋ ತೊಗೊಂಡು ಎಲ್ಲ ವೀಡಿಯೋ ಮಾಡ್ಕೊಂಡು ಎಲ್ಲರೂ ಹೋಗ್ತಾಯಿದ್ರು. ಎಷ್ಟೊಂದು ಬಿಟ್ಟಿದೆ ಮೇಡಮ್ ಬ್ರಹ್ಮಕಮಲ ಅಂತ ಹೇಳ್ತಾಯಿದ್ರು. ತುಂಬ ಜನಕ್ಕೆ ಆ ಹೂವನ್ನು ಕೊಟ್ಟೆ, ಮತ್ತು ಎಷ್ಟು ದೇವಸ್ಥಾನಕ್ಕೂ ಹೂವನ್ನು ಕೊಟ್ವಿ ನಾವು. ನೋಡಿ ಎಷ್ಟೊಂದು. ಅದೇ ನೀವೂ ನಿಮ್ಮ ಮನೆಯಲ್ಲಿ ಬ್ರಹ್ಮಕಮಲದ ಹೂವನ್ನು ನೆಡ್ರಿ, ಅದು ಚೆನ್ನಾಗಿರುತ್ತೆ. ಹೂವೂ ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಹೂವು ಸಖತ್ತಾಗಿ ಅದು ಅರಳಿದಾಗ ಅಂತೂ ನೋಡಬೇಕು, ಸಖತ್ತಾಗಿರುತ್ತೆ. ನೀವು ಬೆಳೆಸಿ ಬ್ರಹ್ಮಕಮಲದ ಹೂವನ್ನು.